ಅವರ್ ಲೇಡಿ ಆಫ್ ವೆಲಂಕಣಿ ಚರ್ಚ್, ಫರ್ಲಾ, ನಾವೂರ್ ಪೋಸ್ಟ್, ಬಂಟ್ವಾಳ ತಾಲೂಕು, ಮಂಗಳೂರು ಧರ್ಮಕ್ಷೇತ್ರದ ಈ ಒಂದು ಧರ್ಮ ಕೇಂದ್ರ. ಈ ದೇವಾಲಯ ಬಹಳ ಸುಂದರವಾದ ದೇವಾಲಯ. ಸುಮಾರು 228 ಕುಟುಂಬಗಳುಳ್ಳ ಈ ಒಂದು ಧರ್ಮ ಕೇಂದ್ರ. ಇಲ್ಲಿ ಮಾರ್ಚ್ 17, ಮಾರ್ಚ್ 18, ಮಾರ್ಚ್ 19 ನಾವು ಯೇಸು ಸ್ಪರ್ಶ ತಂಡ ಫಾದರ್ ಫ್ರಾಂಕ್ಲಿನ್ ಡಿಸೋಜ ಧ್ಯಾನಕೂಟವನ್ನು ಕೊಡಲು ನಾವು ಬಂದಿದ್ವಿ. ಇದು ನೋಡಬಹುದು. ಇದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದವರು ದಿವಂಗತ ಧರ್ಮಾಧ್ಯಕ್ಷರಾದ ಬಾಸಿಲ್ ಡಿಸೋಜರವರು. ಇದನ್ನು ಉದ್ಘಾಟಿಸಿದವರು ಅಂದಿನ ಹಾಗೂ ಈಗಿನ ನಿವೃತ್ತ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಎಲೋಷಿಯಸ್ ಡಿಸೋಜರವರು. ಫೌಂಡರ್ ಪ್ಯಾರಿಷ್ ಪ್ರೀಸ್ಟ್ ಫಾದರ್ ಬೆನೆಡಿಕ್ಟ್ ಮೊಂದೇರೋ ಇಲ್ಲೇ ಇದ್ರು. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಇಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಬಹಳ ಸುಂದರವಾದ ಈ ಮಾತುಗಳು ನಮ್ಮ ಪ್ರಜಾಪ್ರಭುತ್ವದ ಹಿತದೃಷ್ಟಿಯಲ್ಲಿ ಮತ್ತು ನಮ್ಮ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವ ಒಂದು ಇದರ ಪ್ರವೇಶ ದ್ವಾರ. ಇಲ್ಲಿ ಸುಂದರವಾದ ನೀವು ನೋಡ್ತೀರಿ, ಕೆಳಗಡೆ ಶ್ರೈನ್ ಇದೆ, ಮೇನ್ ರಸ್ತೆ ಪಕ್ಕದಲ್ಲೇ ಇದೆ. ಇಲ್ಲಿ ನೀವು ನೋಡ್ತೀರಿ ಸುಂದರವಾದ ಹೂದೋಟಗಳನ್ನು ಕೂಡ ಮಾಡಿದ್ದಾರೆ. ಪ್ರಕೃತಿ ಬಹಳ ಮುಖ್ಯ, ಪ್ರಕೃತಿಯ ಪೋಷಣೆ ಕೂಡ ಈ ಸ್ಥಳದಲ್ಲಿ ಬಹಳ ಸುಂದರವಾಗಿ ಮಾಡಿದ್ದಾರೆ. ನೀವು ನೋಡ್ತೀರಲ್ಲಿ ಬೆನೆಡಿಕ್ಟೈನ್ ಸಭೆಯ ಸ್ಥಾಪಕರ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ. ಸ್ಟೇಷನ್ಸ್ ಆಫ್ ದ ಕ್ರಾಸ್ ಅಥವಾ ಶಿಲುಬೆಯ ಹಾದಿಯ ಸ್ಥಳಗಳು ಕೂಡ ಇಲ್ಲಿವೆ. ಗಾಡ್ ಬ್ಲೆಸ್ ಯು. ನಿಮಗೆಲ್ಲರಿಗೂ ದೇವರ ಆಶೀರ್ವಾದ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಯೇಸು ಸ್ಪರ್ಶ ತಂಡ.